ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಂದರೆ ಈ 90s ಕಿಡ್ಸ್. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ದಿನಗಳು ಅಷ್ಟು ಚೆನ್ನಾಗಿದ್ವು. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲಲ್ಲ. ಅದೇನೋ ಕವಿಗಳು ಹೇಳ್ತಾರಲ್ಲ, ಎಷ್ಟು ಸಾಲು ಬರೆದ್ರೂ ಸಾಲದು. ಹಾಗೆ ನಮ್ಮದು ಡೇಸ್ನೂ ಹಾಗೆ ಅಷ್ಟು ಚೆನ್ನಾಗಿರ್ತವೆ. ಮತ್ತು ಇನ್ನೊಂದು ಏನಂದರೆ ಈ 90s ಕಿಡ್ಸಲ್ಲಿ ತುಂಬ ಸ್ಪೆಷಲ್ ಆಗಿರೋದು ಏನಂದರೆ ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ನಾವು ಏನು ಟೆಕ್ನಾಲಜಿ ಇಲ್ದಿರೋ ದಿನಗಳನ್ನು ನೋಡಿದ್ವಿ, ಆ ದಿನಗಳನ್ನು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಟೆಕ್ನಾಲಜಿ ಇರೋ ದಿನಗಳನ್ನು ನೋಡಿದ್ವಿ. ಅದಕ್ಕೋಸ್ಕರ ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು. ನಮಗೆ ದೇವ್ರು ಕೊಟ್ಟಿರೋ ಗಿಫ್ಟ್ ಅದು 90s ಕಿಡ್ಸ್ಗೆ. ಮತ್ತು ಇನ್ನೊಂದು ಏನಂದರೆ ನಾವು ಇವಾಗಿನ ಮಕ್ಕಳ ಥರ ನಾವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ತನಕ ನಾವು ಇವಾಗಿನ ಮಕ್ಕಳ ತನಕ ಇವಾಗಿನ ಮಕ್ಕಳ ಥರ ಆಟೋದಲ್ಲೋ ಇಲ್ಲ ಗಾಡಿಯಲ್ಲೋ ಬಸ್ಸಲ್ಲೋ ಹೋಗ್ತಾ ಇಲ್ಲ. ನಾವೆಲ್ಲ ನಡ್ಕೊಂಡೇ ಸ್ಕೂಲಿಗೆ ಹೋಗ್ತಾ ಇದ್ವಿ, ಮಾತಾಡಿಕೊಂಡು ನಡ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಮತ್ತು ಸ್ಕೂಲ್ ಮುಗ್ದಾಗ ಬ್ಯಾಗ್ ಒಂದು ಕಡೆ ಹಾಕಿ ಮನೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಸಂಜೆ 7 ಗಂಟೆ ಆದರೆ ಹಬ್ಬ ಯಾಕಾದರೂ ಆಯಿತು, ಮನೆಯವ್ರು ಕರೀತಾರಲ್ಲ ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅಂತ ಫೀಲ್ ಆಗುತ್ತೆ. ಅಷ್ಟು ಆಟದಲ್ಲಿ ಅಷ್ಟು ಇಂಟ್ರೆಸ್ಟ್ ಇತ್ತು ನಮಗೆ. ಆಮೇಲೆ ಹಾಗೆ ಎಕ್ಸಾಮ್ ಟೈಮ್ ಬಂದರೆ ಚೆನ್ನಾಗಿ ಓದ್ತಾ ಇದ್ವಿ, ಚೆನ್ನಾಗಿ ಮಾರ್ಕ್ಸು ತೆಗಿತಾ ಇದ್ವಿ. ಒಂಥರ ಚೆನ್ನಾಗಿತ್ತು ಆ ದಿನಗಳು. ಮತ್ತೇನಂದರೆ ಆ ದಿನಗಳಲ್ಲಿ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಅದು ಯಾವುದೂ ಇಲ್ಲಲ್ಲ. ಎಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸಂಜೆ ಆದರೂ ಸಾಕು ನಮ್ಮ ಮನೇಲಿ ನಮ್ಮ ಅಜ್ಜಿ ಎಲ್ಲ ಒಳ್ಳೊಳ್ಳೆ ಕತೆ ಹೇಳ್ತಾಯಿದ್ರು. ನನ್ನ ಪಪ್ಪ ನನಗೆ ಮಹಾಭಾರತ ಆಮೇಲೆ ರಾಮಾಯಣ ಇದೆಲ್ಲ ತುಂಬ ಹೇಳಿದರು. ಬುಕ್ ಕೂಡ ತಂದುಕೊಟ್ಟಿದ್ರು ಓದಿ ಅಂತ. ಅಷ್ಟು ಚೆನ್ನಾಗಿತ್ತು ಆ ದಿನಗಳು. ಹೇಗಿತ್ತಂದರೆ ನಾವು ನಮ್ಮ ಸ್ಕೂಲು ಆಮೇಲೆ ಇದು ನಮ್ಮ ಪಪ್ಪ ಅಮ್ಮ ಇಷ್ಟೇ ನಮ್ಮದು ಪ್ರಪಂಚ. ನಮ್ಮ ಕಣ್ಣಲ್ಲಿ ಸಾವಿರಾರು ಕನಸುಗಳಿದ್ವು. ಆ ದಿನಗಳು ನಮಗಂತೂ ತುಂಬ ನೆಮ್ಮದಿಯಾಗಿತ್ತು. ಇನ್ನೊಂದೇನೆಂದರೆ ನಾವು ತುಂಬ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಈ 90s ಕಿಡ್ಸ್ಗೆ ಏನಂದರೆ ನಾವು ತುಂಬ ಫೀಲಿಂಗ್ಸಿಗೆ ಜಾಸ್ತಿ, ಎಮೋಷನ್ಸ್ಗೆ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತೀವಿ. ಹಾಗಂತ 2K ಕಿಡ್ಸ್ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ಪ್ರೀತಿ ವಿಷಯದಲ್ಲಾಗಿರ್ಬೋದು, ಆಮೇಲೆ ಸಂಬಂಧಗಳಿಗೆ ಬೆಲೆ ಕೊಡೋದಾಗಿರ್ಬೋದು, ಇದೆಲ್ಲ 90s ಕಿಡ್ಸೇ ಜಾಸ್ತಿ ಮಾಡ್ತಾರೆ ಅಂತ ನನಗನ್ಸುತ್ತೆ. ಮತ್ತು ಆವಾಗಿನ ಕಾಲದ ಮೂವೀಸು ತುಂಬ ಚೆನ್ನಾಗಿರ್ತಾಯಿದ್ವು. ಜಾಸ್ತಿ ಅಂದರೆ ಫ್ಯಾಮಿಲಿ ಬಗ್ಗೆ ಮೂವಿ ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಮನೆ ಎಲ್ಲ ಕೂತ್ಕೊಂಡು ನೋಡುವಂಥ ಮೂವಿ ಮಾಡ್ತಾಯಿದ್ರು. ಆಮೇಲೆ ಆ ಪ್ರೀತಿ ವಿಷಯವಾಗೂ ಅದನ್ನು ಪ್ಯೂರ್ ಆಗಿರುವಂಥದ್ದು ಅಂತ ತೋರಿಸ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಆ ದಿನಗಳು. ನಾವು ನೋಡಿರೋ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನೆಂದರೆ ನಂದು ಮೆಮೊರಿ ಅಂದರೆ ನಮ್ಮ ಕಡೆ ಒಂದು ಹಣ್ಣು ಸಿಗುತ್ತೆ. ಅದು ಏನಂದರೆ ನಮ್ಮ ಕುಂದಾಪುರ ಉಡುಪಿ ಕಡೆ ಅದಕ್ಕೆ ಚಾರಣ್ಣು ಅಂತೀವಿ. ನಿಮ್ಮ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ. ಅದೊಂಥರ ರೆಡ್ ಇರುತ್ತೆ. ಅದನ್ನು ತಿಂದರೆ ಒಳ್ಳೇದಂತ ಹೇಳ್ಕೊಂಡು ನಾವು ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಅದನ್ನು ತಿನ್ಲಿಕ್ಕೆ ಹೋಗಿದ್ವಿ. ಆವಾಗ ಏನು ಮಾಡಿದ್ವಿ ಅಂದರೆ ನನ್ನೂ ಕರ್ಕೊಂಡು ಹೋಗಿದ್ರು ಅವರು. ಅವರೆಲ್ಲ ತಿಂದರು. ಅವ್ರು ತಿಂದ್ರಂತ ಹೇಳಿ ಅದೇನೋ ಎಲೆಯಲ್ಲಿ 7 ಎಲೆಯಲ್ಲಿ ಏನೋ ಗಾಳಿಸಿ ತಿಂತಾರಂತ ಏನೋ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು. ಅವ್ರು ತಿಂದ್ರಂತ ನಾನು ತಿಂದ್ಬಿಟ್ಟೆ. ಅವ್ರಿಗೆಲ್ಲ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಪಕ್ಕದ ಮನೆಯವರೆಲ್ಲ ತಿಂದರು, ಅವರೆಲ್ಲ ಚೆನ್ನಾಗಿದ್ರು. ಬಟ್ ನನಗೆ ಮಾತ್ರ ಫೇಸೆಲ್ಲ ಫುಲ್ ಊದ್ಕೊಂಡು ಫುಲ್ ಮೈಯಲ್ಲೆಲ್ಲ ಅಲರ್ಜಿ ಆಗಿಬಿಟ್ಟು. ನಮ್ಮ ಮನೆಗೆ ಹೋದಾಗ ನಮ್ಮ ಪಪ್ಪ ಕೇಳಿದ್ರು, ಏನಾಯಿತು ಅಂತ ಕೇಳಿದರು. ಏನಿಲ್ಲ ಪಪ್ಪ ಆಮೇಲೆ ನಮ್ಮ ಪಕ್ಕದ ಮನೆಯವ್ರು ಹೇಳಿದರು, ಹಣ್ಣು ತಿಂದಿದ್ವಿ, ನಮಗೇನೂ ಆಗಿಲ್ಲ, ಅವಳಿಗೆ ಹಾಗಾಗಿದೆ ಅಂತ. ಫುಲ್ಲು ಹೇಗಂದ್ರೆ ಕೈಯೆಲ್ಲ ಫುಲ್ ಊದ್ಕೊಳ್ತಾ ಹೋಯ್ತು. ನಮ್ಮ ಮನೆಯಲ್ಲೆಲ್ಲ ಫುಲ್ಲು ಭಯ ಆಗಿಬಿಡ್ತು ಎಲ್ರಿಗೂ. ತಕ್ಷಣ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಆಮೇಲೆ ಡಾಕ್ಟ್ರು ಎಷ್ಟು ಇಂಜೆಕ್ಷನ್ ಹಾಕಿದ್ರು. ನನಗದು ಮರೀಲಿಕ್ಕಾಗಲ್ಲ ಅದನ್ನು. ಆಮೇಲೆ ಇನ್ನೊಂದು ಸಲ ಏನಾಯ್ತಂದರೆ ಅದೇ ಹಣ್ಣನ್ನು ಮತ್ತೆ ತಿನ್ಲಿಕ್ಕೆ ಹೋಗಿದ್ವಿ. ನಾನು ತಿಂದಿಲ್ಲ, ಒಂದು ಸಲ ಆಗಿದೆ ಅಲ್ಲ. ನನ್ನ ಫ್ರೆಂಡ್ಸಿಗೆಲ್ರಿಗೂ ಅದೇ ಹಣ್ಣನ್ನು ಆ ಸಿಪ್ಪೆನ ತೆಗೆದು ಕೊಟ್ಟೆ. ಅವ್ರು ತಿಂದರು. ಅವ್ರು ತಿಂದವರಿಗೆ ಏನೂ ಆಗಿಲ್ಲ. ಅದು ನಾನು ಸಿಪ್ಪೆ ತಕ್ಕೊಟ್ಟವಳಿಗೆ ನನಗೆ ಫುಲ್ ಮತ್ತೆ ಆ ಥರ ಮೈಯಲ್ಲೆಲ್ಲ ಊದ್ಕೊಂಡು ಫುಲ್ ಅಲರ್ಜಿ ಆಗೋಯ್ತು. ನನ್ನ ಫ್ರೆಂಡ್ಸಿಗೆಲ್ಲ ಭಯ ಆಗೋಯ್ತು, ಏನಪ್ಪ ಹಿಂಗಾಯಿತು ಅಂತ. ಆಮೇಲೆ ಮತ್ತೆ ಮನೆ ಹೋದಾಗ ನಮ್ಮ ಪಪ್ಪ ಅಂದರು, ಚಾರಣ್ಣು ತಿಂದ್ಯಾ ಅಂತ ಕೇಳಿದ್ರು. ಅವಾಗ ನಮ್ಮ ಪಪ್ಪನ ಹತ್ರ ಹೇಳಿದೆ, ಇಲ್ಲ ಪಪ್ಪ ನಾನು ಚಾರಣ್ಣು ತಿಂದೇ ಇಲ್ಲ. ಅದಕ್ಕೆ ನಮ್ಮ ಅಮ್ಮ ಕೇಳಿದರು, ಚಾರಣ್ಣು ತಿಂದಿಲ್ಲ ಅಂದ್ರೆ ಮತ್ತೆ ಏನಕ್ಕೆ ನಿಂಗೆ ಅಲರ್ಜಿ ಆಗುತ್ತೆ ಅಂತ ಕೇಳಿದರು. ಆಮೇಲೆ ನಾನು ಹೇಳಿದೆ ನಮ್ಮ ಪಪ್ಪಂಗೆ, ನಾನು ಜಸ್ಟ್ ಹೀಗೆ ಅವರಿಗೆ ಸಿಪ್ಪೆ ತೆಕ್ಕೊಟ್ಟೆ ಪಪ್ಪ, ಅವ್ರಿಗೆ ಏನೂ ಆಗಿಲ್ಲ, ನಂಗೆ ಆಯಿತು ಅಂತ. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಆಮೇಲೆ ಡಾಕ್ಟ್ರು ಹೇಳಿದರು, ಈ ಸಲ ಒಂದು ಎಕ್ಸ್ಟ್ರಾ ಇಂಜೆಕ್ಷನ್ ಹಾಕ್ತೀನಿ, ಇನ್ನೊಂದು ಸಲ ಚಾರಣ್ಣು ತಿನ್ನಬಾರ್ದು ಅದಕ್ಕೆ ಅಂತ ಹೇಳಿದರು. ನಂಗೆ ತುಂಬ ಭಯ ಆಗೋಯಿತು. ಆಮೇಲೆ 2 ಇಂಜೆಕ್ಷನ್ ಕೊಟ್ಟರು ಅಷ್ಟೇ.
ಮತ್ತೆ ಕರ್ಕೊಂಡು ಬಂದರು. ಅಲ್ಲಿಂದ ನನಗೆ ಚಾರ್ ಹಣ್ಣು ಅಂದರೂ ಇವಾಗಲೂ ಸ್ವಲ್ಪ ಭಯ ಇದೆ. ಆ ಹಣ್ಣಿನ ಮರದ ಹತ್ರ ಹೋದರೂ ನನಗೇನು ಅಲರ್ಜಿ ಆಗುತ್ತಂತ ಆ ಮರ ನೋಡಿದ್ರೆ ನಾನು ದೂರ ಓಡಿ ಬರ್ತಾ ಇದ್ದೆ. ಅಷ್ಟು ಇವಾಗಲೂ ಸ್ವಲ್ಪ ಭಯ ಇದೆ. ಅದೊಂದು ಮೆಮೊರೀಸ್, ನನಗೆ ಇನ್ನೂ ತುಂಬ ಮೆಮೊರೀಸ್ ಇದ್ದಾವೆ ನಮಗೆ. ಅದನ್ನೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. 90s ಬಗ್ಗೆ ಎಷ್ಟು ವಿಡಿಯೋ ಮಾಡೋದು ಸಾಲಲ್ಲ. ಇನ್ನೊಂದು ವಿಡಿಯೋದಲ್ಲಿ ಇನ್ನೆಲ್ಲ ಹೇಳ್ತೀನಿ. ಯಾರೆಲ್ಲ 90s ಕಿಡ್ಸ್ ಇದ್ದೀರಾ, ನಿಮ್ಗೆ ಎಷ್ಟೇ ಮನಸ್ಸಿಗೆ ಬೇಜಾರಾದರೂ ಏನೇ ಆದರೂ ಒಂದ್ಸಲ ನಿಮ್ಮ ಬಾಲ್ಯದ ದಿನಗಳು ನೆನೆಸ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ವೀಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಬೇಕೇ ಬೇಕಾಗುತ್ತೆ. 90s ಕಿಡ್ಸ್ ಬಗ್ಗೆ ಇನ್ನೂ ಹೇಳೋ ಸಾಕಷ್ಟಿದೆ. ಅದರಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ಅದರಲ್ಲಿ ಇನ್ನೂ ಹೇಳ್ತೀನಿ. ಥ್ಯಾಂಕ್ ಯು. ಬಾಯ್.